ನಮ್ಗ್ ನ್ಯಾಯ ಕೊಡ್ಬೇಕಾದವ್ರೇನೆ ಆ ಕೇಸ್ ಹಿಂದೆಗಡೆ ಅವರೇ ಸಪೋರ್ಟ್ ಮಾಡುವಾಗ ನಮ್ಗೆಲ್ಲಿಂದ ಸಿಗುತ್ತೆ. ಈಗ ನಾವು ಇಂಡಿಯಾ ವಿಚಾರ ತಗೊಂಡ್ರೆ ನಾವು ಟೆಕ್ನಾಲಜಿಲೂ ಮುಂದೆ ಇದೀವಿ, ಸಿನಿಮಾ ವಿಚಾರದಲ್ಲೂ ಹಾಲಿವುಡ್ ಅವರು ಕಾಂಪೀಟ್ ಕೊಡ್ತಾ ಇದೀವಿ, ಆಮೇಲೆ ಡಿಫೆನ್ಸ್ ವಿಚಾರದಲ್ಲಿ ತುಂಬಾ ಮುಂದೆ ಇದೀವಿ ಅಂತ ನಮಗೆ ರೀಸೆಂಟ್ ಆಗಿ ಗೊತ್ತಾಗಿತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ವಿ ಅಂತೆಲ್ಲ ತೋರಿಸ್ಕೊಂಡ್ವಿ. ಬಟ್ ಲಾ ವಿಚಾರದಲ್ಲಿ ತುಂಬಾನೇ ಹಿಂದೆ ಇದೀವಿ ಅನ್ನಿಸ್ತಿಲ್ವಾ? ನಾವೀಗ ಕಂಪ್ಲೀಟ್ ಆಗಿ ಈಗ ರೇಪ್ ಫ್ರೀ ಇಂಡಿಯಾ ಮಾಡಬೇಕು ಅನ್ನೋದು ನಮ್ಮ ಕೈಲಿ ಏಂತಕ್ ಮಾಡಕ್ಕಾಗ್ತಿಲ್ಲ? ಬಜೆಟ್ ಇಲ್ವಾ ನಮ್ಮ ಹತ್ರ? ಪೊಲೀಸ್ ಇಲ್ವಾ? ಬಜೆಟ್ ಇಲ್ಲ ಅಲ್ಲ, ಅವರೇನೆ ಹಿಂದೆಗಡೆ ನಮ್ಗ್ ನ್ಯಾಯ ಕೊಡ್ಬೇಕಾದವ್ರೇನೆ ಆ ಕೇಸ್ ಹಿಂದೆಗಡೆ ಅವರೇ ಸಪೋರ್ಟ್ ಮಾಡುವಾಗ ನಮ್ಗೆಲ್ಲಿಂದ ಸಿಗುತ್ತೆ? ಈಗ ಪಾಕಿಸ್ತಾನನೋ ನಾವು ಇಂಡಿಯಾದವರು, ಓಕೆ ಪಾಕಿಸ್ತಾನವ್ರು ಬೇರೆ, ಒಂದೇ ದಿನ ಹೋದ್ರು, ಒಂದೇ ನೈಟ್ ಅಪ್ರಾಕ್ಸಿಮೇಟ್ಲಿ 2 to 2.5 hours ಅಲ್ಲಿ ಅವ್ರು 20% ಆಫ್ ಕಂಟ್ರಿನ ಡೆಸ್ಟ್ರಾಯ್ ಮಾಡಿದ್ರು, ಎಲ್ಲ ಆಯ್ತು. ಅವರು ಇವಾಗ ಬೇರೆಯವರು. ಬಟ್ ಇಲ್ಲಿ ನಡೀತಿರೋ ಕೇಸಲ್ಲಿ ಇರೋದೇ ಅವರೇ ಅಲ್ವಾ? ಅವರೆಲ್ಲಿಂದ ಅದನ್ನ ಧ್ವನಿ ಎತ್ತು ಮಾತಾಡ್ತಾರೆ? ಅವ್ರು ಏನ್ ಕಾಯ್ತಾ ಇರ್ತಾರೆ ಅಂದ್ರೆ ಇನ್ನ ಏನೇನ್ ಸಾಕ್ಷಿ ಇದೆ ಅದೆಲ್ಲ ಡೆಸ್ಟ್ರಾಯ್ ಮಾಡ್ಬೇಕು, ಅದನ್ನ ಮುಚ್ಚಾಕ್ಬೇಕು, ಅಷ್ಟೇ ಅವ್ರು ಕಾಯ್ತಾ ಇರೋದು. ಸೊ ಅದರಿಂದಾನೇ ಇಲ್ಲಿರುವಂತ ಹುಡುಗಿರಿಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ಸುತ್ತೆ.